ಈ ಮೊಬೈಲಿನ ಡಿಸ್ಪ್ಲೇ ಕಾಸ್ಟು ನಂದು 1 ಮಂತ್ ಇನ್ಸೆಂಟಿವ್. ಆ್ಯಕ್ಚುಲಿ ನಾನು ಇವತ್ತು ಬೆಂಗಳೂರಿಗೆ ಹೊರಟಿದ್ದೆ, ಯಾಕಂದರೆ ನನ್ನ ಮೊಬೈಲ್ ಡಿಸ್ಪ್ಲೇ ಹೊಡೆದಾಕೊಂಡಿದ್ದೆ. ಅದಕ್ಕೆ ಬೆಳಿಗ್ಗೆ 5 ಗಂಟೆ ಟ್ರೈನಿಗೆ ಎದ್ದು ಹೊರಟೆ. ಟಿಕೆಟು 2 ದಿವಸದ ಮುಂಚೆನೇ ಬುಕ್ ಮಾಡಿದ್ದೆ. ವಿಂಡೋ ಸೈಡ್ ಅಂತ ಹಾಕಿದ್ದೆ. ವಿಂಡೋ ಸೈಡೇ ಸೀಟ್ ಕೊಟ್ಟಿದ್ರು, ಅದೇ ವಿಂಡೋನೇ ಇದ್ದಿಲ್ಲ. ನನ್ನ ಪಕ್ಕ 2 ಸೀಟ್ ಖಾಲಿ ಇತ್ತು. ಸೊ ಬಂದರೆ ಚೆನ್ನಾಗಿರೋ ಹುಡುಗಿನೇ ಬರಲಿ ಅಂತ ದೇವ್ರ ಹತ್ರ ನಾನು ಕೂಡ ಬೇಡ್ಕೊಂತ ಇದ್ದೆ. रुको जरा सबर करो बोला धक्का बुक्की नहीं करने का आराम से लेने का. हाँ ಕೇಳಿದ ಕೂಡಲೇ ಚೆನ್ನಾಗಿರೋ ಹುಡುಗಿನ ಕಳಿಸೇ ಬಿಟ್ಟ. ಇರ್ಲಿ ಅಂತ ಜೊತೆಲಿ ಅವ್ರ ಹುಡುಗನು ಕಳಿಸಿದ. ಬೆಂಗಳೂರಿಗೆ ಬಂದಾದ್ಮೇಲೆ ನಮ್ಮ ಹುಡುಗನ ಗಾಡಿ ಇಸ್ಕೊಂಡು ಸ್ಯಾಂಡಲ್ಸ್ ಆಫ್ ಫ್ಯಾಕ್ಟ್ರಿ ಹೋಗೋಣ ಅಂತ ಹೊರಟೆ. ಹೋಗ್ತಿದ್ದ ರೋಡಲ್ಲಿ ಪೊಲೀಸರು ಹಿಡಿದ್ಬಿಟ್ರು. ಸೊ ನನ್ನ ಹಣೆ ಬರ ಹೆಂಗಿತ್ತು ಅಂದರೆ, ಆ ಗಾಡಿಗೆ ಇನ್ಸೂರೆನ್ಸ್ ಇದ್ದಿಲ್ಲ, ನನ್ನ ಬಾಡಿಗೆ ಲೈಸೆನ್ಸ್ ಇದ್ದಿಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೆಕ್ಸ್ಟ್ ಸ್ಯಾಂಡಲ್ಸ್ ಆಫ್ ಫ್ಯಾಕ್ಟ್ರಿಯಿಂದ ಟ್ರಿನಿಟಿ ಬಂದು ಇಲ್ಲಿ MG ರೋಡ್ ಮಾಲಲ್ಲಿ ಇರೋಂಥ ಗೂಗಲ್ ಫಿಕ್ಸೆಲ್ ಸರ್ವಿಸ್ ಸೆಂಟರಿಗೆ ಬಂದೆ. ಸೊ ಮೊಬೈಲ್ ಕೊಟ್ಟು 2 ಅವರ್ಸ್ ಆದಮೇಲೆ ಡಿಸ್ಪ್ಲೇ ಹಾಕ್ಕೊಟ್ರು. ಡಿಸ್ಪ್ಲೇನೂ ಸಖತ್ತಾಗಿ ಹಾಕಿದ್ರು. ಹಂಗೆ ಅದಕ್ಕೊಂದು ಬ್ಯಾಕ್ ಪೋಸ್ಟ್ ತೊಗೊಂಡು ನಾನು ಅಲ್ಲಿಂದ ಹೊರಟೆ. ಸೊ ಇದನ್ನು ರೆಡಿ ಮಾಡ್ಸೋಕ್ಕೆ ಖರ್ಚಾಗಿದ್ದು 10,000. ಅದು ನನ್ನ ಈ ಮಂತಿಂದ ಇನ್ಸೆಂಟಿವ್. ಇನ್ಮೇಲಾದರೂ ಮುಚ್ಕೊಂಡು ಮೊಬೈಲ್ನ ಕರೆಕ್ಟಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಅಷ್ಟೇ.